ಹರಿ, ಅತ್ತೆ ಮಾವನ್ಗೆ ನಮ್ಮ ಅಪ್ಪ ಅಮ್ಮ ಬೈತಾ ಇದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇದೆಯಲ್ಲ, ತಿರ್ಸ್ ಮಾತಾಡ್ಬೇಕು ಅನ್ನೋ ಗೊತ್ತಾಗ್ಲಿಲ್ವಾ ನಿಂಗೆ? ಅಲ್ಲ ಅವ್ರು ಹೇಳೋದ್ರಲ್ಲಿ ತಪ್ಪೇನಿದೆ ಅಂತ. ಅಲ್ಲ ಬೇಬಿ, ಪ್ರಪಂಚದಲ್ಲಿ ಯಾರಾದ್ರೂ ತಮ್ಮ ಸ್ವಂತ ಮಕ್ಕಳ ಮೇಲೆ ಕೇಸ್ ಹಾಕಿರೋದನ್ನ ನೋಡಿದ್ಯಾ, ಕೇಳಿದ್ಯಾ ನೀನು? ನಾವೇನ್ ತಪ್ಪು ಮಾಡಿದೀವಿ ಅಂತ ನಮ್ಮ ಮೇಲೆ ಕೇಸ್ ಹಾಕಿದಾರ ಅವರು? ಹೌದು ಪಾಪ, ಏನೋ ತಪ್ಪೇ ಮಾಡಿಲ್ಲ. ಹೆತ್ತವರು ಏನೇ ಮಾಡಿದ್ರು ಮಕ್ಳು ಒಳ್ಳೇದಿಕ್ಕೆ ಮಾಡ್ತಾರೆ ಹರಿ. ಅವ್ರು ಆ ರೀತಿ ಕೇಸ್ ಹಾಕಿರ್ಲಿಲ್ಲ ಅಂದ್ರೆ ನೀನ್ ಇಂಟರ್ವ್ಯೂಗೆ ಹೋಗೋ ಮನ್ಸಾದ್ರೂ ಮಾಡ್ತಿದ್ಯಾ ಹೇಳು? ಇಲ್ಲ, ಇದೇ ತರ ಟೈಮ್ ಪಾಸ್ ಮಾಡ್ಕೊಂಡು 24 ಗಂಟೆ ಫೋನ್ ಯೂಸ್ ಮಾಡ್ಕೊಂಡು ಮನೇಲಿ ಬಿದ್ದಿರ್ತಿದ್ದೆ ಅಷ್ಟೇ. ಓ, ಇವಳು ಅವ್ರ ಪರ ಸೇರ್ಕೊಂಡು ಹಿಂಸೆ ಕೊಡ್ತಿದ್ದಾಳಲ್ಲಪ್ಪ, ಕರ್ಮ. ಅಪ್ಪ ಅಮ್ಮ ಬೈತಾ ಇದ್ರೆ ಸೊಸೆ ಆಗಿ ನನಗೆ ಕೋಪ ಬರ್ತಾ ಇತ್ತು. ನೀನ್ ಅವ್ರ ಹೊಟ್ಟೆಲ್ ಹುಟ್ಟಿದ್ಯಾ, ಏನು ಅನ್ನಿಸ್ಲೇ ಇಲ್ವಾ ಹರಿ? ಗೊತ್ತಾಯ್ತು ಬಿಡು, ಮುಂದೊಂದ್ ದಿನ ನನಗೂ ಯಾರಾದ್ರೂ ಏನಾದ್ರು ಬೈದ್ರೆ ಕೇಳಿಸ್ಕೊಂಡು ನಿಂತಿರ್ತೀಯ ಅನ್ಸತ್ತಲ್ವಾ? ಏನ್ ಸಿಂಚನ ಹೀಗೆ ಮಾತಾಡ್ತಿದ್ಯಾ? ನಿನ್ಗೆ ಯಾರಾದ್ರೂ ಏನಾದ್ರು ಅಂತಾರ? ಯಾರಾದ್ರೂ ಅಂದ್ರೆ ನಾನು ಸುಮ್ಮನೆ ಬಿಟ್ಬಿಡ್ತೀನಾ? ನೋಡು, ಈ ವಿಚಾರಕ್ಕೆ ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಂಡಿದ್ಯಾ? ಆರಾಮಾಗಿರು. ಏನು ಆರಾಮಾಗಿರೋದೇನೋ, ಏನೋ ಅರ್ಥನೇ ಆಗ್ತಿಲ್ಲ ಹರಿ. ಹರಿ, ಒಂದ್ ಮಾತು ಹೇಳ್ತೀನಿ, ಎಷ್ಟ್ ದಿನ ಅಂತ ಈ ಮನೇಲಿ ಇರಕ್ಕಾಗುತ್ತೆ ಹೇಳು? ನಮ್ದೇ ಮನೆ ಇದೆ, ಅಲ್ಲೇ ಹೊಟ್ಟೋಗೋಣ ಹರಿ. ನೋಡು, ನಾನು ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರು, ಮ್ಯಾಟರ್ನಿಟಿ ಲೀವಲ್ಲಿದ್ರು ನನಗೆ ಸ್ಯಾಲ್ರಿ ಬರುತ್ತೆ. ನಿನಗೆ ಕೆಲಸ ಸಿಗೋವರೆಗೂ ನಾನೇ ನೋಡ್ಕೋತೀನಿ ಹರಿ. ಕಷ್ಟನೋ ಸುಖನೋ ನಮ್ಮ ಮನೆಗೆ ಹೊಟ್ಟೋಗೋಣ ಪ್ಲೀಸ್ ಹರಿ. ಏನ್ ಬೇಬಿ ನೀನೇನೋ ಮನೆ ನೋಡ್ಕೋತೀಯ, ಪಾಪ ನಿನ್ನನ್ನು ಯಾರು ನೋಡ್ಕೋತಾರೆ? ಇಲ್ಲ ಆದ್ರೆ ಅಪ್ಪ ಅಮ್ಮ ತುಂಬಾ ಚೆನ್ನಾಗಿ ನೋಡ್ಕೋತಿದ್ದಾರೆ, ಮಾತಾಡೋದಕ್ಕೂ ಅಜ್ಜಿ ಅತ್ತಿಗೆ ಅಣ್ಣ ತಮ್ಮ ಎಲ್ಲರೂ ಇದ್ದಾರೆ, ಇಲ್ಲಿ ಆರಾಮಾಗಿರ್ಬೋದಲ್ವಾ? ಅಂದ್ರೆ ಇಲ್ಲೇ ಇದ್ಬಿಡೋಣ ಅಂತ ಹೇಳ್ತಿಲ್ಲ, ನನಗೆ ಕೆಲಸ ಸಿಗೋವರೆಗೂ ಇಲ್ಲಿ ಆರಾಮಾಗಿರುವ, ಆಮೇಲೆ ಬೇರೆ ಏನಾದರೂ ಯೋಚನೆ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ನನ್ನ ಮಾತು ಕೇಳು, ಆರಾಮಾಗಿರು, ಡೋಂಟ್ ವರಿ. ನೀನು ಪ್ರೆಗ್ನೆಂಟ್ ನೀನು, ಓಕೆನಾ? ಅಷ್ಟೊಂದು ಯೋಚನೆ ಮಾಡಬೇಡ. ನನ್ನ ಮಾತು ಯಾವಾಗ ಕೇಳಿದ್ಯಾ ಹೇಳು? ಏನಾದರೂ ಮಾಡ್ಕೊ ಹೋಗು.